ಕೆಎಸ್ಆರ್ಟಿಸಿ ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಏರಿಸಿ ಇದು ಬೆಲೆ ಹೆಚ್ಚಿಗೆ ಆಗಿದ್ದವು. ಸೊ ನಮ್ಮ ಎಲ್ಲ ಕೆಎಸ್ಆರ್ಟಿಸಿ ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ಈಗ ಬಿಜೆಪಿಯವ್ರ ಕಾಲದಲ್ಲಿ ಆಗಿರ್ಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವ, ಬೆಲೆ ಏರಿಕೆ ಆಗಿರ್ಲಿಲ್ವಾ? ಇಲ್ಲ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ, ರೈಲ್ವೆ ದರ ಏರಿಸಿಲ್ವಾ? ಕಾಂಗ್ರೆಸ್ ಬದಲಾವಣೆಗಳು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. ಕೆಪಿಸಿಸಿ ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದು. ಯಾವ್ದು ಖಾಲಿ ಇದಾವೆ? ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿ 5 ವರ್ಷಗಳಾಗ್ತಾ ಬಂತು ಸರ್. ವಿತೌಟ್ ಯಾರ ಕಾಲದಲ್ಲಿ ನಿಂತಿದ್ದದ್ದು? ಯಾರ ಕಾಲದಲ್ಲಪ್ಪ ನಿಂತ್ಕೋದು? ಕಳೆದ ಸರ್ಕಾರದಿಂದಲೂ ಇದೆ ಸರ್. ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ. ಕೆಎಸ್ಆರ್ಟಿಸಿ ಬಸ್ ದರ ಎಲ್ಲ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ನ ಕೊಂಡ್ಕೊಳ್ತಕ್ಕಂಥದ್ದು ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಏರಿಸಿ ಇದು ಬೆಲೆ ಹೆಚ್ಚಿಗೆ ಆಗಿದ್ದವು. ಸೊ ನಮ್ಮ ಎಲ್ಲ ಕೆಎಸ್ಆರ್ಟಿಸಿ ಕಾರ್ಪೊರೇಷನ್ಗಳಿದ್ದಾವಲ್ಲ ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ಈಗ ಬಿಜೆಪಿಯವ್ರ ಕಾಲದಲ್ಲಿ ಆಗಿರ್ಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವ, ಬೆಲೆ ಏರಿಕೆ ಆಗಿರ್ಲಿಲ್ವಾ? ಇಲ್ಲ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ, ರೈಲ್ವೆ ದರ ಏರಿಸಿಲ್ವಾ? ಕಾಂಗ್ರೆಸ್ ಬದಲಾವಣೆಗಳು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. ಕೆಪಿಸಿಸಿ ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದು. ಯಾವ್ದು ಖಾಲಿ ಇದಾವೆ? ಹೌದೌದು, ನಾಗೇಂದ್ರ ಅವರದು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿ 5 ವರ್ಷಗಳಾಗ್ತಾ ಬಂತು ಸರ್. ವಿತೌಟ್ ಯಾರ ಕಾಲದಲ್ಲಿ ನಿಂತಿದ್ದದ್ದು? ಯಾರ ಕಾಲದಲ್ಲಪ್ಪ ನಿಂತ್ಕೋದು? ಕಳೆದ ಸರ್ಕಾರದಿಂದಲೂ ಇದೆ ಸರ್. ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಎಲೆಕ್ಷನ್ ಮಾಡಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದರೂ ಕೂಡ ಚುನಾವಣೆ ಮಾಡ್ತೀವಿ.